ನಮಸ್ಕಾರ ವೀಕ್ಷಕರೇ. ನಾನು ಡಿಸೆಂಬರ್ ತಿಂಗಳಲ್ಲಿ 6 ಡೇಟ್ಗಳು ಡೇಂಜರ್ ಅಂತ ಕೊಟ್ಟಿದ್ದೆ. ಹಿಂದೆ 4 ಡೇಟ್ಗಳಲ್ಲಿಯೂ ಕೂಡ ಒಂದಲ್ಲ ಒಂದು ದುರಂತ ನಡೆದಿದೆ. ಆ ದುರಂತಗಳಲ್ಲಿ ದೊಡ್ಡ ದುರಂತದ ಡೇಟ್ ಅಂತಂದರೆ ನಾ ಕೊಟ್ಟಂಥದ್ದು ಡಿಸೆಂಬರ್ 18. ಇದೊಂದು ನನಗೆ ಈ ವಿಷಯ ತಮ್ಮೊಟ್ಟಿಗೆ ಹಂಚ್ಕೋಬೇಕಂದ್ರೆ ತುಂಬ ಮನಸ್ಸಿಗೆ ನೋವಾಗುತ್ತೆ. ಬಟ್ ಅಂದರೂ ಕೂಡ ನಾವು ಅಲರ್ಟ್ ಮಾಡಿದ್ದೀವಿ. ಡಿಸೆಂಬರ್ 18 ಡೇಂಜರಸ್ ಅಂತ ತುಂಬ ಅನೌನ್ಸ್ ಮಾಡಿದ್ದೀವಿ. ಸೊ ಡಿಸೆಂಬರ್ 18 ಏನಾಯಿತು ಅಂತಂದರೆ, ಬಾಂಗ್ಲಾದೇಶದಲ್ಲಿ ಮುಸ್ಲಿಂ ಮುಖಂಡ ಒಬ್ಬನು ಸತ್ತೋಗ್ಬಿಡ್ತಾನೆ. ಸೊ ಅವಾಗೇನಾಗುತ್ತೆ, ಅಲ್ಲಿರುವಂತಹ ಜನರು ಭುಗಿಲೆದ್ದು ಅಲ್ಲಿರುವಂತಹ ಇದು 18ನೇ ತಾರೀಕಿಗೆ ನೈಟಲ್ಲಿ ಆಗಿರುವಂಥದ್ದು. ಅಲ್ಲಿರುವಂತಹ ಮೇನ್ ಸ್ಟ್ರೀಮ್ ಮೀಡಿಯಾ, ಆ ಮೀಡಿಯಾ ಆಫೀಸನ್ನೇ ಧ್ವಂಸ ಮಾಡಿ ಅಲ್ಲಿರುವ ಕಾರ್ಮಿಕರಿಗೆಲ್ಲ ಹಿಂಸೆ ಮಾಡಿದ್ರು. ಅಲ್ಲಿರುವಂತಹ ಚೀಫ್ ಎಡಿಟರ್ಗೂ ಕೂಡ ಥಳಿಸಿದ್ರು. ಅಲ್ಲಿ ತುಂಬಾ ಒಂದು ದಂಗೆನೇ ಮಾಡಿಬಿಟ್ರು. ಇಷ್ಟಕ್ಕೆ ಸಾಕಾಗದೇ ತುಂಬ ಒಂದು ದುರಂತ ಸಂಗತಿ ಏನಪ್ಪ ಅಂತಂದರೆ, ಅಲ್ಲಿರುವಂತಹ ಒಬ್ಬನು ಅಲ್ಲಿರುವಂಥ ಹಿಂದೂ ಯುವಕನನ್ನು ಬೆತ್ತಲೆ ಮಾಡಿ ಥಳಿಸಿದರು. ಅದಲ್ಲದೆ ಸಾಯುವವರೆಗೂ ಒಂದು ಗುಂಪಿನ ಜನಗಳು ಹಿಗ್ಗಾಮುಗ್ಗಾ ಥಳಿಸಿ ಅವನ್ನ ಕೊಲೆಗೈದರು. ಅಷ್ಟಕ್ಕೂ ಸಾಕಾಗದೇ ಅವನನ್ನು ಕಾಲಿಂದ ಎಳೆದುಕೊಂಡು ಬಂದು ನಡು ಮಧ್ಯದಲ್ಲಿ ಒಂದು ಮರಕ್ಕೆ ನೇತಾಕಿ ಸುಟ್ಟಾಕಿದರು. ತುಂಬಾ ರಾಕ್ಷಸ ಕೃತ್ಯ, ಅಮಾನವೀಯ ಕೃತ್ಯದಿಂದ ಮೆರೆದ್ರು. ಅದಲ್ಲದೆ ಈ ವಿಷಯ ಏನಾಯಿತು ಅಂದರೆ, ಇಡೀ ವರ್ಲ್ಡ್ ವೈಡಲ್ಲೇ ತುಂಬ ಸ್ಪ್ರೆಡ್ ಆಗೋಯಿತು. ಎಷ್ಟು ಲೆವೆಲ್ ಸ್ಪ್ರೆಡ್ ಆಯಿತು ಅಂದರೆ, ಈ ಒಂದು 21st ಸೆಂಚುರಿಯ ಒಂದು ಅಮಾನವೀಯತೆ ರಾಕ್ಷಸ ಕೃತ್ಯ, ಇದು ಒಂದು ದೊಡ್ಡ ಪ್ರಮಾಣದ ರಾಕ್ಷಸ ಕೃತ್ಯ ಇದಾಗಿತ್ತು. ಅದಲ್ಲದೆ ಇದೆಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಮತ್ತು ಭಾರತದ ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲೂ ಕೂಡ ಇದು ಪ್ರಚಲಿತ ಬಂದಿದೆ. ಸೊ ಇಂತಹ ದುರಂತನ ಹೇಳ್ಕೊಳ್ಬೇಕಾದ್ರೂ ಮನಸ್ಸಿಗೆ ತುಂಬ ಖಿನ್ನ ಆಗುತ್ತೆ. ಅದಕ್ಕೆ ನಾವೇನು ಮಾಡಬೇಕು ಅಂತಂದರೆ, ಈ ಥರ ಕೋಮುಗಲಭೆಯನ್ನು ಬಿಟ್ಟು ನಮ್ಮ ವೈಯಕ್ತಿಕ ಏಳಿಗೆಯನ್ನು ಮತ್ತು ನಮ್ಮ ದೇಶದ ಏಳಿಗೆಯನ್ನು ಯಾವ ಥರ ಏಳಿಗೆ ಮಾಡಬಹುದು ಅಂತ ನಾವು ಅದನ್ನು ಚಿಂತಿಸಬೇಕು ವಿನಃ ನಮ್ಮ ಒಳಗೆ ಗುದ್ದಾಡೋದ್ರಿಂದ ಯಾವುದೇ ಅರ್ಥ ಇಲ್ಲ. ಇವಾಗ ನೋಡ್ಬೋದು, ಬಾಂಗ್ಲಾ ಮತ್ತು ಭಾರತದ ಗಡಿಭಾಗ ತುಂಬ ಉದ್ವಿಗ್ನ ಪರಿಸ್ಥಿತಿಯಲ್ಲಿದೆ. ಯಾಕಂದರೆ ಅಲ್ಲಿ ಬಾಂಗ್ಲಾ ಪ್ರಜೆಗಳ ಮೈಂಡನ್ನೇ ತಿರ್ಸಿಬಿಟ್ಟಿದ್ದಾರೆ. ಸೊ ಈ ಥರವಾದಂತಹ ದುಷ್ಕೃತ್ಯ ಮುಂದೆ ನಡೆಯದೇ ಇರಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ ಇವತ್ತಿನ ಸಂಚಿಕೆ ಅಲ್ಪವಿರಾಮ ಮಾಡ್ತಾ ಇದ್ದೀನಿ. ಸರ್ವೇ ಜನಾಃ ಸುಖಿನೋ ಭವಂತು.